ಭಾರತ ವಿಶ್ವಕ್ಕೆ ಕೊಟ್ಟಿರುವಂಥ ಬಹುದೊಡ್ಡ ಸಂಪತ್ತು ಆಧ್ಯಾತ್ಮ. ಪರಮಯೋಗಿ ನೀನು ಕೊಡುವ ಬೆಲೆಬಾಳುವ ರತ್ನ ಮನಸ್ಸುಗಳನ್ನು ಒಡಿತದೆ. ನಮ್ಮ ಬಳಿಯಲ್ಲಿ ಇರುವಂಥ ಈ ರತ್ನ ಒಡೆದ ಮನಸ್ಸುಗಳನ್ನು ಕೂಡಿಸ್ತದೆ. ಈ ವಿಶ್ವಕ್ಕೆ ಆಧ್ಯಾತ್ಮದ ಮೂಲಕ ಒಗ್ಗೂಡಿ ಬಾಳುವ ಜೀವನದ ಸೂತ್ರವನ್ನು ಕೊಟ್ಟವರು ಈ ರಾಷ್ಟ್ರದ ಮಹಾನುಭಾವರು. ಹಾಗಾಗಿನೇ ಅಲ್ಲಮ ಪ್ರಭುಗಳು ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇದು ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನರತ್ನ, ಅಂತಪ್ಪ ದಿವ್ಯ ರತ್ನವ ಕೆಡಗೊಡದೆ ನೀನು ಅಲಂಕರಿಸಿದೆಯಾದೊಡೆ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರು ಆರೂ ಇಲ್ಲ ಮರುಳೇ. 12ನೇ ಶತಮಾನದಲ್ಲಿ ಶೂನ್ಯ ಪೀಠದ ಅಧಿಪತಿಗಳಾಗಿರುವಂಥ ಅಲ್ಲಮ ಪ್ರಭುದೇವರ ಆಧ್ಯಾತ್ಮದ ಸಂದೇಶ ಇದು. ಅರಿವಿನ ಜನ್ಮದಲ್ಲಿ ಬಂದಿರುವಂಥ ಮಾನವ ಯಾವ ಸತ್ಯವನ್ನು ಕುರಿತಾಗಿ ಸಾಧಿಸಬೇಕು ಅನ್ನುವಂಥ ಅರಿವಿನ ಎಚ್ಚರಿಕೆಯನ್ನು ಈ ವಚನದಲ್ಲಿ ನಮಗೆಲ್ಲ ನೀಡ್ತಾ ಇದ್ದಾರೆ. ಇದು ಯಾವುದು ನಿನ್ನದಲ್ಲ, ಇದು ಭಗವಂತನ ಕೊಡುಗೆ, ಅವನು ಕೊಟ್ಟಿರುವ ಕಾಣಿಕೆ ಇದು. ಈ ಕೊಡುಗೆಯನ್ನು ಗೌರವಿಸಿ ಬಾಳಬೇಕು. ಆದರೆ ನಿನ್ನ ಬಾಳಿನ ಗುರಿ ಏನಾಗಿರಬೇಕು? ಅರಿವಿನ ಜನ್ಮದಲ್ಲಿ ಬಂದಿದ್ದೀಯಾ ಅಂದ ಮೇಲೆ ಆ ಅರಿವಿನ ಜ್ಞಾನದ ಆಚರಣೆಯೇ ನಿನ್ನ ಗುರಿಯಾಗಬೇಕು. ಅದುವೇ ನಿನ್ನ ಬದುಕಿನ ಬಹಳ ದೊಡ್ಡ ಸಂಪತ್ತು ಅನ್ನುವಂಥ ಮಾತನ್ನು ಅಲ್ಲಮ ಪ್ರಭುಗಳು ಅಪ್ಪಣೆಯನ್ನು ಕೊಟ್ಟರು. ಆ ಮಾತಿನಲ್ಲಿ ಎಷ್ಟು ಸತ್ಯ ಇದೆ ನಾವೆಲ್ಲ ವಿಚಾರ ಮಾಡಬೇಕು ಜೀವನದಲ್ಲಿ. ಇವತ್ತು ಮಾನವ ಭೌತಿಕವಾಗಿರುವಂಥ ಸಿರಿ ಸಂಪದಗಳನ್ನು ಕೂಡಿಸ್ತಾನೆ, ಅವುಗಳ ಮಧ್ಯದಲ್ಲಿ ಬದುಕನ್ನು ಕಳೀತಾನೆ. ಏನೆಲ್ಲ ಸೌಭಾಗ್ಯಗಳ ಮಧ್ಯದಲ್ಲಿಯೂ ಕೂಡ ಜೀವನವನ್ನು ಕಳೀತಾನೆ. ಆದರೆ ಇವತ್ತಿನ ಒಟ್ಟು ಮಾನವರ ಮುಂದೆ ಇರುವಂಥ ಪ್ರಶ್ನೆ ಏನು ಅಂದರೆ, ಅದು ಆ ಜಾತಿ ಈ ಜಾತಿ, ಆ ಕುಲ ಈ ಕುಲ, ಆ ಪಂಥ ಈ ಪಂಥ, ಇದು ಯಾವುದು ಬೇಡ. ಇದನ್ನು ಮೀರಿ ಮಾನವ ಲೋಕದ ಮುಂದೆ ಇರುವಂಥ ಬಹುದೊಡ್ಡ ಪ್ರಶ್ನೆ ಯಾವುದಾದರೂ ಇದ್ದರೆ ಪೀಸ್ ಆ್ಯಂಡ್ ವರ್ಲ್ಡ್ ಪೀಸ್. ವ್ಯಕ್ತಿಗತವಾಗಿರುವಂಥ ಶಾಂತಿ, ವಿಶ್ವಗತವಾಗಿರುವಂಥ ಶಾಂತಿ ಪ್ರಸ್ತುತ ದಿನಮಾನದ ಅತ್ಯಂತ ಅವಶ್ಯಕತೆಯಾಗಿರುವಂಥ ವಿಚಾರ. ಇವತ್ತು ಎಲ್ಲಿ ನೋಡಿದರಲ್ಲಿ ಗೊಂದಲ, ಇವತ್ತು ಎಲ್ಲಿ ನೋಡಿದರಲ್ಲಿ ಅಸೂಯೆ, ಇವತ್ತು ಎಲ್ಲಿ ನೋಡಿದರಲ್ಲಿ ಮಾತ್ಸರ್ಯ, ಇವತ್ತು ಎಲ್ಲಿ ನೋಡಿದರಲ್ಲಿ ದ್ವೇಷ, ಇವತ್ತು ಎಲ್ಲಿ ನೋಡಿದರಲ್ಲಿ ಅತ್ಯಾಚಾರ, ಅನೈತಿಕತೆ, ಕೊಲೆ, ಸುಲಿಗೆ, ದೌರ್ಜನ್ಯ, ದುರಹಂಕಾರಗಳು ಇಂದಿನ ಮಾನವ ಸಮಾಜದಲ್ಲಿ ತಾಂಡವಾಡ್ತಾ ಇದ್ದಾವೆ. ತಾವೆಲ್ಲ ನಿತ್ಯ ನೋಡ್ತಾ ಇದ್ದೀರಿ. ಇವತ್ತು ಪತ್ರಿಕೆಗಳನ್ನು ತೆಗೆದು ನೋಡಿದರೆ, ಇವತ್ತು ಮೀಡಿಯಾಗಳಲ್ಲಿ
ನಾವೇನಾದರೂ ನೋಡುವುದಾದರೆ ಇಂತಹ ದುರಂತಗಳ ವಿಷಯಗಳನ್ನು, ವಿಚಾರಗಳನ್ನೇ ನೋಡ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನು? ಯಾವುದರ ಮಧ್ಯದಲ್ಲಿ ಮಾನವ ಬದುಕನ್ನು ಕಳಿಬೇಕಾಗಿತ್ತೋ ಆ ವ್ಯವಸ್ಥೆಯಿಂದ ಇವತ್ತು ಮನುಷ್ಯ ದೂರ 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 ಸರಿತಾ ಇರೋದರಿಂದ ಇವತ್ತು ಮಾನವ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲಗಳು ಹೆಚ್ಚಾಗ್ತಾ ಇದ್ದಾವೆ. ಅಂದೇ ಪ್ರಭುದೇವರು ಅಪ್ಪಣೆಯನ್ನು ಕೊಟ್ಟರು, ನಿನ್ನದೆಂಬುದು ಜ್ಞಾನ ರತ್ನ. ಯಾವ ಜ್ಞಾನ? ಆಧ್ಯಾತ್ಮದ ಜ್ಞಾನ. ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳಿದ, ಈ ಜಗತ್ತಿನೊಳಗ ಅನಂತ ವಿದ್ಯೆಗಳು, ಹೊಟ್ಟೆ ಹೊರೆದುಕೊಳ್ಳುವ ಸಲುವಾಗಿ ನಾನಾ ವಿದ್ಯೆಗಳು, ಆದರೆ ಈ ಜೀವನದ ಕಲ್ಯಾಣಕ್ಕಾಗಿ ಇರುವಂಥ ಒಂದು ಅಪರೂಪದ ವಿದ್ಯೆ ಅದು ಆಧ್ಯಾತ್ಮದ ವಿದ್ಯೆ. ಅದಕ್ಕಾಗಿ ಆತ ಹೇಳ್ತಾನೆ, ಆಧ್ಯಾತ್ಮ ವಿದ್ಯಾ ವಿದ್ಯಾನಾಂ. ಎಲ್ಲ ವಿದ್ಯೆಗಳಲ್ಲಿ ಆಧ್ಯಾತ್ಮದ ವಿದ್ಯೆ ನಾನಾಗಿದ್ದೇನೆ. ಆ ವಿದ್ಯೆಯ ಸಂಪಾದನೆಯೇ ಮಾನವನ ಗುರಿಯಾಗಬೇಕು. ಯಾಕೆ? 84 ಲಕ್ಷ ಜೀವರಾಶಿಗಳಲ್ಲಿ 83,99,999 ಜನ್ಮಗಳನ್ನು ದಾಟಿದ ಮೇಲೆ ಅಪರೂಪವಾಗಿ ಸಿಕ್ಕಿರುವಂಥ ಅರಿವಿನ ಜನ್ಮ ಇದು. ಈ ಜನ್ಮದಲ್ಲಿ ಮನುಷ್ಯ ಅರಿವಿನ ಎಚ್ಚರಿಕೆಯ ಬಾಳನ್ನು ಬಾಳಬೇಕು. ನಮ್ಮೆಲ್ಲರ ಒಟ್ಟು ಗುರಿ ಏನು ಅಂದರೆ ಶಾಂತಿ, ಸಮಾಧಾನ, ನೆಮ್ಮದಿ, ಆನಂದ. ಇದೆಲ್ಲವೂ ಕೂಡ ಪ್ರಭುದೇವರು ಮುಂದುವರಿತಾ ಹೇಳ್ತಾರೆ, ಕಂಗಳ ಮುಂದಣ ಕತ್ತಲೆಗಿದೇನೋ, ಮನದ ಮುಂದಣ ಮರವೆಗಿದೇನೋ, ಕಂಗಳ ಮುಂದಣ ಕತ್ತಲೆಗಿದೇನೋ, ಮನದ ಮುಂದಣ ಮರವೇ ಇದೇನೋ, ಹೊರಗಣ ಶೃಂಗಾರ ಹೊರಗಣ ಶೃಂಗಾರ ಒಳಗಣ ರಣರಂಗ, ಹೊರಗಣ ಶೃಂಗಾರ ಒಳಗಣ ರಣರಂಗ, ಬಳಕೆಗೆ ಬಂದ ಬಟ್ಟೆಗಿದೇನೋ, ಬಳಕೆಗೆ ಬಂದ ಬಟ್ಟೆಗಿದೇನೋ, ಗುಹೇಶ್ವರ ಗುಹೇಶ್ವರ ಬದುಕಿನ ಅವಸ್ಥೆ ವ್ಯವಸ್ಥೆಗಳನ್ನು ನೋಡಿ ಪ್ರಭುದೇವರು 900 ವರ್ಷಗಳ ಹಿಂದೆ ಎಂಥ ಅನುಭವದ ಆಧ್ಯಾತ್ಮದ ಸಂದೇಶವನ್ನು ನಮಗೆಲ್ಲ ಅಪ್ಪಣೆಯನ್ನು ಕೊಡಿಸ್ತಾರೆ. ಪ್ರಭುಗಳು ಹೇಳ್ತಾರೆ, ಕಂಗಳ ಮುಂದಣ ಕತ್ತಲೆ, ಮನದ ಮುಂದಣ ಮರವೇ. ಮನುಷ್ಯ ಅಜ್ಞಾನದ ಅವಸ್ಥೆಯಲ್ಲಿ ಕತ್ತಲೆಯಲ್ಲಿನೇ ಬದುಕನ್ನು ಕಳೀತಾ ಇದ್ದಾನೆ. ಬಂದಿರೋದು ಅರಿವಿನ ಜನ್ಮಕ್ಕೆ.
ಪಡೆದು ಬಾಳಬೇಕಾಗಿರುವಂತಹದ್ದು ಜ್ಞಾನ. ಆದರೆ ಬದುಕು ಕತ್ತಲೆಯಿಂದ ಕೂಡಿದೆಯಲ್ಲ. ಕಂಗಳ ಮುಂದಣ ಕತ್ತಲೆ. ಕಣ್ಣುಗಳು ಇರೋದೇ ಬೆಳಕನ್ನು ನೋಡುವ ಸಲುವಾಗಿ, ಕಂಗಳು ಇರುವುದೇ ಆ ಪರವಸ್ತುವನ್ನು ನೋಡುವ ಸಲುವಾಗಿ, ಕಂಗಳು ಇರೋದೇ ಈ ಸೃಷ್ಟಿಯ ಮಧ್ಯದಲ್ಲಿ ತುಂಬಿ ತುಳುಕುವಂಥ ಆ ದೈವ ಸತ್ಯವನ್ನು ನೋಡುವ ಸಲುವಾಗಿ. ಆದರೆ ಮನುಷ್ಯ ಅದನ್ನು ಮರೆತ ನೋಡಬಾರದ್ದನ್ನು ನೋಡುತ್ತಾ ಇವತ್ತು ಕಣ್ಣುಗಳಿಗೆ ಅಜ್ಞಾನದ ಪರದೆಯನ್ನು ಕಟ್ಟಿಕೊಂಡು ಕತ್ತಲೆಯ ದುಃಖದ ಜೀವನವನ್ನು ಕಳೀತಾ ಇದ್ದಾನೆ. ವಿಚಾರ ಮಾಡಬೇಕು ನಾವೆಲ್ಲ. ಕಣ್ಣುಗಳಿರೋದೇ ಅವನನ್ನು ಕಾಣುವ ಗುರಿಗಾಗಿ. ನಾವು ಹೇಳೋದಿಲ್ಲ, ಅಪ್ಪ ಬಸವಣ್ಣನವರು ಹೇಳ್ತಾರೆ, ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ, ನೆನೆಯಲಿಲ್ಲ. ಮಹಾಂತ ಕೂಡಲ ಸಂಗಮ ದೇವನ, ಕೂಡಲ ಸಂಗಮ ದೇವನ, ಮಹಾಂತ ಕೂಡಲ ಸಂಗಮ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ. ಎಂಥ ತುಂಬಿದ ಜ್ಞಾನದ ಅರಿವಿನ ಬದುಕನ್ನು ಭಗವಂತ ನಮಗೆ ಕೊಡುಗೆಯಾಗಿ ಕೊಟ್ಟಿದ್ದಾನೆ. ಇಂಥ ಕೊಡುಗೆಯ ಸದುಪಯೋಗ ಆಗಬೇಕು. ಅದು ಆಧ್ಯಾತ್ಮದ ಅರಿವು. ನೋಡ್ತಾ ಇದ್ದೇವೆ ಜಗತ್ತಿನೊಳಗೆ, ಯಾವುದನ್ನು ನೋಡಿ ಆನಂದ ಪಡಬೇಕಾಗಿತ್ತೋ ಅದನ್ನು ನೋಡದೆ ಏನೇನೋ ನೋಡಿ ಒಂದು ಕ್ಷಣ ಆನಂದ ಪಡುವುದರ ಜೊತೆಗೆ ದುಃಖವನ್ನೇ ಅನುಭವಿಸ್ತಾ ಇದ್ದಾರೆ ನಮ್ಮ ಜನಗಳು. ಇವತ್ತಿನ ಚಿಕ್ಕ ಮಕ್ಕಳನ್ನು ಹಿಡ್ಕೊಂಡು ದೊಡ್ಡವರವರೆಗೆ ಅದೊಂದು ಕೈಯೊಳಗೆ ಹಿಡ್ಕೊಂಡು ಕೂತಾರೆ. ಗೊತ್ತದಲ್ಲ, ಯಾವ ಕೈಯೊಳಗೆ ಲಿಂಗವನ್ನು ಹಿಡಿದು ಲಿಂಗ ಯೋಗವನ್ನು ಮಾಡಿ ಜ್ಞಾನದ ಸಂಪಾದನೆಯನ್ನು ಮಾಡಿಕೊಂಡು ಪರಮಯೋಗಿಗಳು, ತ್ಯಾಗಿಗಳು, ಶಿವಯೋಗಿಗಳು, ಶರಣರು, ಸಂತರು ಈ ನಾಡಿಗೆ ಕಲ್ಯಾಣವನ್ನು ಬಯಸಿದರೋ ಆ ಅರಿವಿನ ಎಚ್ಚರಿಕೆಯ ಪ್ರಜ್ಞೆಯನ್ನು ಮರೆತು ಕಂಗಳ ಮುಂದಣ ಕತ್ತಲೆ ಇದೇನೋ, ಕೈಯೊಳಗೆ ಹಿಡಿದಿದ್ದೇ ನಮ್ಮ ಬದುಕಿಗೆ ಕತ್ತಲೆ. ಎಂತೆಂಥ ಯುವಕರ ಬದುಕು ಇವತ್ತು ನರಕ ಆಗ್ತಾ ಇದೆ ಸಮಾಜದೊಳಗೆ. ಅವರು ಅದರೊಳಗೆ ಏನು ನೋಡ್ತಾರೋ ಏನು ಬಿಡ್ತಾರೋ ಗೊತ್ತೇ ಇಲ್ಲ. ಹಗಲು ರಾತ್ರಿ ಬೇರೆ ಕೆಲಸವೇ ಇಲ್ಲ. ಅದೊಂದಿದ್ರೆ ಸಾಕು, ಏನೆಲ್ಲ ಏನು ಹಿಡ್ದಾರ ನೋಡ್ಬೇಕು. ಹಿಂಗೆ ದಬ್ಬೆ ದಬ್ಬತಾರ, ದಬ್ಬೆ ದಬ್ಬತಾರ, ದಬ್ಬೆ ದಬ್ಬತಾರ. ಏನು ದಬ್ಬತಾರೋ ಗೊತ್ತಿಲ್ಲ.
ಏನು ನೋಡ್ತಾರೋ ಗೊತ್ತಿಲ್ಲ. ಹಿಂಗ ದಬ್ಬಿ 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 ಬದುಕು ಕಳೀತಾರ. ಒಂದು ದಿನ ಅವ ಹೆಂಗೆ ದಬ್ಬಿ ಬಿಡ್ತಾನ, ಹೋಗೇ ಬಿಡ್ತಾನ, ಹೋಗೇ ಬಿಡ. ಇದಕ್ಕಾಗಿ ಬಂದದೇನು ಬದುಕು? ಯಾವ ವಯಸ್ಸಿನಲ್ಲಿ ಸಾಧನೆ ಮಾಡಬೇಕಾಗಿತ್ತೋ ಆ ವಯಸ್ಸಿನೊಳಗ ನಿನ್ನ ಬದುಕಿನ ತುಂಬ ಕತ್ತಲೆ ಆವರಿಸಿಕೊಂಡದಲ್ಲ ಪ್ರಭುಗಳ ಸತ್ಯ. ಕಂಗಳ ಮುಂದಣ ಕತ್ತಲೆ ಇದೇನೋ, ಬೆಳಕು ಇತ್ತು ಅಂದ್ರೆ ಒಬ್ಬರ ಮುಖವನ್ನು ಒಬ್ಬರು ನೋಡಬಹುದು. ಕತ್ತಲೆಯೊಳಗ ಒಬ್ಬರ ಮುಖ ಒಬ್ಬರಿಗೆ ಕಾಣೋದಿಲ್ಲ. ಬೆಳಕಿನೊಳಗ ಒಬ್ಬರನ್ನ ಒಬ್ಬರು ನೋಡಿ ಹೇಗೆ ಆನಂದ ಪಡ್ತೇವೆಯೋ, ಈ ಮಾನವ ಸಮಾಜದಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಗೌರವದಿಂದ ಗೌರವಿಸಿ ಆನಂದದ ಕ್ಷಣವನ್ನ ಕಳೆಯುವ ಸಲುವಾಗಿನೇ ನಮ್ಮ ಶರಣರು, ಸಂತರು, ಮಹಾತ್ಮರು ಮಾನವ ಲೋಕಕ್ಕೆ ಕೊಟ್ಟಿರುವಂಥ ಬಹುದೊಡ್ಡ ಕೊಡುಗೆ ಅದು ಆಧ್ಯಾತ್ಮದ ಕೊಡುಗೆ. ಅದು ಆಧ್ಯಾತ್ಮದ ಕೊಡುಗೆ. ಅದು ಇಲ್ಲ ಅಂದ್ರೆ ಬದುಕಿನೊಳಗೆ ಆನಂದವೇ ಇಲ್ಲ. ಅದು ಬೇಕು. ಅದಕ್ಕಾಗಿ ಅವರು ಹೇಳ್ತಾರೆ, ಮನದ ಮುಂದಣ ಮರವೇ ಇದೇನೋ. ಅರಿವಿನ ಬದುಕನ್ನು ಕಳೆಯುವ ಸಲುವಾಗಿ ಬಂದಿದ್ದೀಯಾ? ಎಷ್ಟು ಮರವೆಯೊಳಗೆ ಬಿದ್ದು ಸಾಯ್ತಾ ಇದ್ದೀಯಲ್ಲ ಮಾನವ. ಯಾವುದು ಅರಿವು, ಯಾವುದು ಮರವೇ? ನಿನ್ನನ್ನು ನೀನು ಅರಿತು ಬಾಳುವುದು ಅರಿವು, ನಿನ್ನನ್ನು ನೀನು ಮರೆತು ಬಾಳುವುದು ಮರವೇ. ನೀನು ಪಶು ಪಕ್ಷಿ ಪ್ರಾಣಿಗಳಂತೆ ಸಾಮಾನ್ಯ ಜನ್ಮವನ್ನು ಪಡೆದು ಬಂದಿಲ್ಲ. ಈ ಸೃಷ್ಟಿಯ ಕಿರೀಟ ನೀನು ಮಾನವ. ಪ್ರಪಂಚದಲ್ಲಿ ಪರಮಾತ್ಮ ನಿನಗೊಂದು ಅದ್ಭುತವಾದ ಸ್ಥಾನವನ್ನು ಕೊಟ್ಟಿದ್ದಾನೆ. ಅದು ಬಹಳ ಎತ್ತರದ ಸ್ಥಾನ. ಅದನ್ನೇ ಸಾಕ್ರಟೀಸ್ ಹೇಳ್ತಾರೆ, ಮ್ಯಾನ್ ಈಸ್ ಥಿಂಕಿಂಗ್ ಎನಿಮಲ್. ಮನುಷ್ಯ ವಿಚಾರ ಮಾಡುವ ಪ್ರಾಣಿ. ಇವನಿಗಿರುವಂಥ ನಾಲೆಡ್ಜ್, ಇವನಿಗಿರುವಂಥ ತಿಳುವಳಿಕೆ ಸಾಮಾನ್ಯ ಪಶು ಪಕ್ಷಿ ಪ್ರಾಣಿಗಳಿಗೆ, ಖಗ ಮೃಗಗಳಿಗೆ, ಹುಳು ಹುಪ್ಪಡಿಗಳಿಗೆ ಇಲ್ಲ. ಎಂಥ ಜನ್ಮ ನಿನ್ನ ಜನ್ಮ, ವಿಚಾರ ಮಾಡು. ನಿನ್ನೊಳಗಿರುವಂಥ ನಾಲೆಡ್ಜ್, ಅರಿವು, ತಿಳುವಳಿಕೆ ಎಷ್ಟು ಅದ್ಭುತ. ಇವತ್ತು ವಿಜ್ಞಾನದ ಜಗತ್ತಿನಲ್ಲಿ, ಇವತ್ತು ತಂತ್ರಜ್ಞಾನದ ಜಗತ್ತಿನಲ್ಲಿ, ಕಂಪ್ಯೂಟರ್ ಪ್ರಪಂಚದಲ್ಲಿ ನಾವೆಲ್ಲ ಇವತ್ತು ಬದುಕನ್ನು ಕಳೀತಾ ಇದ್ದೇವೆ. ಇವತ್ತು ಈ ಜಗತ್ತಿನೊಳಗೆ ಏನೇನು ವಿಕಾಸಗಳನ್ನು ನಾವು ಕಾಣ್ತೇವೆ, ಆ ವಿಕಾಸದ ಅದ್ಭುತವಾದ ಶಕ್ತಿ ಯಾರಾದರೂ ಇದ್ದರೆ ಅದು ಮನುಷ್ಯ. ಮನುಷ್ಯನ ಒಳಗಡೆ ಇರುವಂಥ ಮೆಮೊರಿ, ಜ್ಞಾನ, ಅರಿವು. ಈ ಅರಿವನ್ನು ವ್ಯರ್ಥವಾಗಿ ಹಾಳು ಮಾಡ್ಕೋಬೇಡ. ಇದನ್ನು ನಿನ್ನ ವಿಕಾಸಕ್ಕಾಗಿ, ಮಾನವ ಸಮಾಜದ ವಿಕಾಸಕ್ಕಾಗಿ, ರಾಷ್ಟ್ರದ ವಿಕಾಸಕ್ಕಾಗಿ, ಮಾನವ ಲೋಕದ ವಿಕಾಸಕ್ಕಾಗಿ ನೀನು ಬಳಸ್ಕೋಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಜ್ಞಾನಿಗಳು ತಮ್ಮ ಅಪರೂಪದ ಅನುಭವದ ಮಾತುಗಳಲ್ಲಿ ನಮಗೆಲ್ಲ ಉಪದೇಶವನ್ನು ಮಾಡ್ಯಾರ. ಮನದ ಮುಂದಣ ಮರವೇ ಇದೇನೋ. ಯಾಕೆ ಮರವಿಯೊಳಗ ಬದುಕನ್ನು ಕಳೀತೀಯಪ್ಪ? ನಿನ್ನ ಬದುಕು ಹೇಗಿದೆ ಅಂದರೆ, ಆಧುನಿಕ ಜಗತ್ತಿನ ಎಲ್ಲ ಸೌಲಭ್ಯಗಳ ಮಧ್ಯದಲ್ಲಿ, ಸುಖ ಸುವಿಧಾನಗಳ ಮಧ್ಯದಲ್ಲಿ ನಾವೆಲ್ಲ ಜೀವನವನ್ನು ಮಾಡ್ತಾ ಇದ್ದೇವೆ. ಇವತ್ತು ಮಾನವ ಲೋಕದೊಳಗೆ ಯಾವುದಕ್ಕೂ ಕೊರತೆ ಇಲ್ಲ. ಒಂದು ಕಾಲ ಇತ್ತು, ಇಂದು ಆ ವ್ಯವಸ್ಥೆ ಇಲ್ಲ. ಎಲ್ಲರೂ ಸಮೃದ್ಧಿಯ ಜೀವನವನ್ನು ಕಳೀತಾ ಇದ್ದಾರೆ. ಒಂದು ಕಾಲ ಹೀಗಿತ್ತಲ್ಲ, ಭಾಳ ಜನ ಹಿರಿಯರು ತಾವಿದ್ದೀರಿ ಇಲ್ಲಿ. ನಮ್ಮ ಹಿರಿಯ ತಾಯಂದಿರು ಅಮಾವಾಸ್ಯೆ ಹುಣ್ಣಿಮೆಗೆ ಒಮ್ಮೆ ಒಂದಿಷ್ಟು ಅಕ್ಕಿ ಅನ್ನ ಮಾಡಿದ್ರೆ ಭಾಳ ದೊಡ್ಡ ಹಬ್ಬ ಅನ್ನುವಂಥ ವ್ಯವಸ್ಥೆ ಒಂದು
ಈ ಸಮಾಜದೊಳಗಿತ್ತು. ಇವತ್ತು ಎಲ್ಲರೂ ಸೋನಾ ಮಸೂರಿ ಉಣ್ಣುವಂಗಾಗ್ಯದ. ಇವತ್ತು ಎಲ್ಲರೂ ತಮ್ಮ ತಮ್ಮ ವಾಹನಗಳಲ್ಲಿ ಓಡಾಡುವಂಥ ವ್ಯವಸ್ಥೆಯೊಳಗೆ ಪ್ರಗತಿಯನ್ನು ಸಾಧಿಸ್ಯಾರ. ಇವತ್ತು ದೊಡ್ಡ ದೊಡ್ಡ ಇಮಾರತ್ತುಗಳನ್ನು ಕಟ್ಟಿಕೊಳ್ತಾ ಇದ್ದಾರೆ. ಇವತ್ತು ಭೌತಿಕವಾಗಿ ಗಳಿಸ್ತಾ ಇದ್ದಾರೆ. ಎಷ್ಟು ಗಳಿಸ್ತಾರಂದ್ರೆ ಬಾತ್ರೂಮಿನ ಪೈಪಿನೊಳಗೆ ತುಂಬುವಷ್ಟು ಗಳಿಸ್ತಾ ಇದ್ದಾರೆ. ಎಷ್ಟು ಗಳಿಸ್ತಾ ಇದ್ದ. ಯಾವುದಕ್ಕೆ ಕೊರತೆ ಇದೆ ಹೇಳಿ? ಯಾವ ಸುವಿಧಾನಗಳಿಗೆ ಕೊರತೆ ಇದೆ ಹೇಳಿ? ಅದಕ್ಕಾಗಿ 900 ವರ್ಷಗಳ ಹಿಂದೆ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಹೊರಗಣ ಶೃಂಗಾರ ಒಳಗಣ ರಣರಂಗ. ಹೊರಗೆ ಬಹಳ ಶೃಂಗಾರ, ಬಹಳ ಚಂದ, ಹೌದು ಅನ್ನಬೇಕು, ಅಟ್ಟು ಚಂದ ಬದುಕ. ನೋಡುವವರ ಕಣ್ಣಿನೊಳಗ ಮಿರಿಮಿರಿ ಮಿಂಚುತ್ತದ ಬದುಕ. ಸಂಪತ್ತಿನಿಂದ ಮಿಂಚುತ್ತದ, ಅಧಿಕಾರದಿಂದ ಮಿಂಚುತ್ತದ, ಪದವಿ ಪ್ರಶಸ್ತಿಗಳಿಂದ ಮಿಂಚುತ್ತದ, ಸುಖದ ಸೌಭಾಗ್ಯಗಳಿಂದ ಮಿಂಚುತ್ತದ. ಏನು ಚಂದ ಬರೀತಾರೆ, ಏನು ನುಡಿಗಳು ಇವೆಲ್ಲ. ಹೊರಗಣ ಶೃಂಗಾರ, ಹೊರಗೆ ಭಾಳ ಚಂದ ಶೃಂಗಾರ, ಕಣ್ಣು ಕೋರೈಸ್ತದ ಅಟ್ಟು ಶೃಂಗಾರ. ಮುಂದಿನ ಮಾತು ನಾವೆಲ್ಲ ತಿಳಿಯುವ ಮಾತು, ಒಳಗಣ ರಣರಂಗ. ಹೊರಗ ಶೃಂಗಾರ ಅದ, ನೋಡಾಕ ಚಂದದ, ಆದ್ರೆ ನಮ್ಮೆಲ್ಲರ ಪ್ರತಿ ಬದುಕುಗಳನ್ನು ಒಂದಿಷ್ಟು ಇಣುಕಿ ನೋಡಿದರೆ, ಒಂದಿಷ್ಟು ಬದುಕನ್ನು ಕೆಣಕಿ ನೋಡಿದರೆ ಒಳಗಡೆ ಏನು ನಡೆದದಂದ್ರೆ ಎಲ್ಲರ ಬದುಕಿನೊಳಗೆ ರಣರಂಗ. ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಇಷ್ಟು ಜನ ಕುಂತೀವಿ ಸುಮ್ಮನೆ. ನಮ್ಮ ಆತ್ಮಸಾಕ್ಷಿ ನಮಗೆ ನಾವೇ ನಮ್ಮ ಆತ್ಮವನ್ನು, ನಮ್ಮ ಹೃದಯವನ್ನು, ನಮ್ಮ ಎದೆಯನ್ನು ಹಿಂಗೊಂದೀಟು ಮುಟ್ಕೊಂಡು ಆರಾಮದೀನೇನು ಹಿಂಗೆ ವಿಚಾರ ಮಾಡ್ರಿ ನೋಡೋಣ. ಅದೀರಿ ಒಳಗೆ ಆರಾಮದ, ಇಲ್ಲಿ ಕುಂತಾಗ ಅಟ್ಟ ಆರಾಮ್. ಎದ್ರಿ 8:30 ಗದ್ಲಕ್ಕೆ ಬಿದ್ರಿ, ಇಲ್ಲಿರೋ ತನ ಅಟ್ಟ ತಣ್ಣಗಿರೋ. ವಿಚಾರ ಮಾಡಿರಿ, ಬಹಳ ಪ್ರಾಮಾಣಿಕ ಚಿಂತನ ಸಾಗಬೇಕು. ಅದುವೇ ಆಧ್ಯಾತ್ಮ. ನಿನ್ನನ್ನು ನೀನು ಅರಿತು ಆನಂದಿಸಿ ಅನುಭವಿಸುವುದೇ ಆಧ್ಯಾತ್ಮ. ಆಧ್ಯಾತ್ಮ ಅಂದ್ರೆ ಬೇರೆ ಏನೂ ಅಲ್ಲ. ಭಾಳ ಜನ ತಪ್ಪು ತಿಳ್ಕೊಂಡಾರ. ಆಧ್ಯಾತ್ಮ ಅಂದ್ರೆ ಅದು ವಯಸ್ಸಾದವರಿಗೆ, ಮತ್ತು ವಯಸ್ಸಿದ್ದಾಗ ಏನು ದೊಡ್ಡ ಕಸರತ್ತು ಮಾಡ್ತೀಯೇನು, ಹೊರಗಿದ್ದು ಏನು ಘನಂದಾರಿ ಕೆಲಸ ಮಾಡ್ತೀಯೋ, ಮೈಸೂರಾಗಿರೋ ಚಾಮುಂಡಿ ಬೆಟ್ಟ ತಂದು ಏನು ಬಾದಾಮಿಯಾಗಿಡೋದದ ಏನು? ಏನೂ ಇಲ್ಲ, ಖಾಲಿ ಪೋಲಿ ಜೀವನ. ಯಾವಾಗ ಮಾಡಬೇಕೋ ಆವಾಗ ಮಾಡೋದಿಲ್ಲ. ಇಷ್ಟು ದೊಡ್ಡ ನಗರದೊಳಗೆ ಬಹುಶಃ ನೀವೆಲ್ಲ 40ರ ಮುಂದಿನವರ ಬಂದಿರೇ ಹೊರತಾಗಿ ಆ ಕಂಪ್ನಿ ಒಟ್ಟ ಬಂದಿಲ್ಲ ನೋಡ್ರಿ. ಎಲ್ಲ 40ರ ಮುಂದಿಂದ. ಯಾಕಂದ್ರೆ ಮುಗಿದದ ನಿಮ್ಮ ಕತಿ. ವಯಸ್ಸಿನಾಗ ಜಿಗಿದಾಡೀರಿ, ಈಗ ಯಪ್ಪೋ ಅನಿಸ್ಯದ. ಇನ್ನು ಆ ಕಡೆರ ಹೋಗಿ ಒಂದಿಟ್ಟು ಏನರ ತಣ್ಣಗೆ ಕೂಡಾಮಂತ ಈ ಕಡೆ ಬರ್ತಾವ ಇವು. ಹಂಗಾಗ್ಯದ್ರಿ. ಒಳಗೆ ರಣರಂಗ ಅದ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಒಬ್ಬರ ಹೇಳ್ರಿ, ಸುಮ್ಮ ನಾಟಕ. ನಮಸ್ಕಾರ ರೀ, ಆರಾಮದಿ? ಆರಾಮದೀವ್ರಿ. ಇಲ್ಲ ಸುಮ್ಮ ಆರಾಮ್ರಿ. ಯಾವನೋ ಒಬ್ಬವ ಆಸ್ಪತ್ರೆಯಿಂದ ಹೊರಗೆ ಹೊಂಟಿದ್ನಂತ. ಆ ಕಡೆಯಿಂದ ಅವನ ಗೆಳೆಯ ಎದುರಿಗೆ ಅವ ಒಳಗೆ ಹೋಗಕ್ಕೆ ಹೊಂಟಿದ್ದ. ಇಬ್ಬರು ಗೇಟ್ನ್ಯಾಗ ಭೇಟಿಯಾಗ್ಯಾರ. ಜಿಲ್ಲಾ ಆಸ್ಪತ್ರೆ ದೊಡ್ಡದು ಬೋರ್ಡ, ಅದ್ರ ನಡ್ಬರ್ಕ್ ಇಬ್ಬರು ನಿಂತಾರ. ಇವ ಅವನು ಕೇಳ್ತಾನ, ಅವ ಇವನು ಕೇಳ್ತಾನ, ಆರಾಮೇನಪ್ಪ? ಆರಾಮಪ್ಪ. ನೀ ಆರಾಮೇನಪ್ಪ? ನಾನು ಆರಾಮಪ್ಪ. ಇಬ್ಬರು ಆರಾಮಿಲ್ಲ, ಯಾಕಂದ್ರೆ ಇಬ್ಬರು ಪೇಷಂಟ್.
ಇದು ಎಷ್ಟು ನಗೆಗೇಡೋ ಹಾಗೆ ನಮ್ಮೆಲ್ಲರ ಬದುಕು ಇವತ್ತು ಸಾಗ್ತಾ ಇದೆ. ಒಳಗೆ ರಣರಂಗ ಅದ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ವಿಚಾರ ಮಾಡಿ, ಪ್ರಭುದೇವರು ಹೇಳ್ತಾರೆ ಈ ಮಾತುಗಳನ್ನು. ಎಷ್ಟು ಅನುಭವದ ಸತ್ಯ ಇದು. ಹೊರಗಣ ಶೃಂಗಾರ, ಒಳಗಣ ರಣರಂಗ. ಯಾವುದಕ್ಕೆ ಕಡಿಮೆ ಅದ? ರೊಕ್ಕಕ್ಕೆ ಕಡಿಮೆನ, ರೂಪಾಯಿಗೆ ಕಡಿಮೆನ? ಬೆಳ್ಳಿ, ಬಂಗಾರ, ವಜ್ರ, ವೈಢೂರ್ಯ, ಅಧಿಕಾರ, ಅಂತಸ್ತು, ಮನೆ ಏನೆಲ್ಲ ಅದ. ಆದರೆ ಯಾವುದು ಇರಬೇಕೋ ಅದ ಇಲ್ಲ. ಎಲ್ಲ ಅದ. ತೊಗೊಂಡು ಮಾಡೋದೇನದು? ಅದಕ್ಕಾಗಿ ನಾವು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀವಿ, आज की दुनिया में सब कुछ है, आज की दुनिया में सब कुछ है, सब कुछ मिलता है. घर घर में ऑडियो सेट है, घर घर में वीडियो सेट है, घर घर में सोफा सेट है, घर घर में डायमंड सेट है, घर घर में डिनर सेट है, घर घर में शूटिंग सेट है, घर घर में सेविंग सेट है, घर घर में सब कुछ सेट 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 है, मगर माइंड अपसेट है, मगर माइंड अपसेट है. ಯಾವುದು ಇರಬೇಕಾಗಿತ್ತೋ ಅದೇ ಇಲ್ಲ. ಏನು ಮಾಡೋದು? ಏನಿದ್ದು ಏನು ಮಾಡೋದು? ವಿಚಾರ ಮಾಡಿ. ಅದು ಸೆಟ್ಟಾಗಿರಬೇಕು ಅನ್ನುವ ಸಲುವಾಗಿಯೇ ಆಧ್ಯಾತ್ಮದ ಬಹುದೊಡ್ಡ ಸಂಪತ್ತನ್ನು ಸಾವಿರ ಸಾವಿರ ವರ್ಷಗಳ ಹಿಂದೆ ಈ ದೇಶದ ಮಹಾನುಭಾವರೆಲ್ಲ ನಮಗೆ ಕೊಡುಗೆಯಾಗಿ ಕೊಟ್ಟು ಹೋಗ್ಯಾರ. ಅದು ನಮ್ಮನ್ನು ತಿಳಿಗೊಳಿಸ್ತದೆ, ಅದು ನಮ್ಮನ್ನು ವಿವೇಕದ ದಾರಿಗೆ ಕರ್ಕೊಂಡು ಹೋಗ್ತದೆ. ಯಾವುದು ತಪ್ಪು, ಯಾವುದು ಒಪ್ಪು, ಯಾವ ದಾರಿ ಹಿಡಿದು ನೀನು ಬಾಳಬೇಕು, ಬದುಕಬೇಕು ಅನ್ನುವಂಥ ಜೀವನದ ಜಾಗೃತಿಯನ್ನು ಕೊಡುತ್ತದೆ. ಅದಕ್ಕಾಗಿ ಈ ಅಧ್ಯಾತ್ಮದ ಸಂಪತ್ತನ್ನು ನಿನ್ನದೆಂಬುದು ಜ್ಞಾನರತ್ನ. ಇದು ದೊಡ್ಡ ಸಂಪತ್ತಪ್ಪ. ಇಂಥಪ್ಪ ಜ್ಞಾನ ರತ್ನವ ಕೆಡಗೊಡದೆ, ಇದನ್ನು ಕೆಡಿಸಬೇಡ, ಇದನ್ನು ಮರಿಬೇಡ. ಇದನ್ನು ಮರೆತು ನರಕ ಯಾತನೆಯನ್ನು ಅನುಭವಿಸಬೇಡ. ಎಚ್ಚರದಿಂದ ವಿಚಾರ ಮಾಡು. ಹುಚ್ಚನಂತೆ ವರ್ತನೆ ಮಾಡಬೇಡ. ಎಚ್ಚರಿಕೆಯ ಜೀವನ ನಿನ್ನ ಜೀವನ. ಮ್ಯಾನ್ ಈಸ್ ಥಿಂಕಿಂಗ್ ಎನಿಮಲ್. ನೀನು ವಿಚಾರ ಮಾಡುವ ಪ್ರಾಣಿ. ಎಷ್ಟು ಚಲೋ ಸಾಲುಗಳು. ಮ್ಯಾನ್ ಈಸ್ ಥಿಂಕಿಂಗ್ ಎನಿಮಲ್ ಅನ್ನುವಂಥ ಆ ವಾಕ್ಯದೊಳಗಿರುವ ಥಿಂಕಿಂಗ್ ಅನ್ನುವಂಥ ನುಡಿಯನ್ನು ಆ ವಾಕ್ಯದಿಂದ ನೀವು ತೆಗೆದು ಬಿಟ್ರೆ ಮ್ಯಾನ್ ಈಸ್ ಓನ್ಲಿ ಎನಿಮಲ್. ಮನುಷ್ಯ ಕೇವಲ ಪ್ರಾಣಿ. ಅವಕ್ಕೆ 4 ಕಾಲದಾವ, ನಾವು ದ್ವಿಪಾದ ಪಶುಗಳು ಅಷ್ಟೇ. ವಿಚಾರ ಮಾಡು. ಹಾಗಾಗಿ ನಿನ್ನದೆಂಬುದು ಜ್ಞಾನರತ್ನ. ಅದನ್ನು ಕೆಡಗೊಡದೆ ನೀನು ಅಲಂಕರಿಸಿದೆಯಾದೊಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರು ಆರೂ ಇಲ್ಲ ಮರುಳೇ. ಜ್ಞಾನ ಸಂಪತ್ತಿನ ಮುಂದೆ ಯಾವ ಸಂಪತ್ತೂ ಇಲ್ಲ ಈ ಜಗತ್ತಿನೊಳಗೆ. ಹಾಗಂದ ಮಾತ್ರಕ್ಕೆ ಇರುವುದನ್ನೆಲ್ಲ ಬಿಡಬೇಕು ಅಂತ ಅರ್ಥ ಅಲ್ಲ. ಮನೆ ಕಟ್ಟೀರಿ, ವ್ಯವಹಾರ ಮಾಡ್ತೀರಿ, ಬದುಕು ಮಾಡ್ತೀರಿ, ಬಾಳೆವು ಮಾಡ್ತೀರಿ, ಏನೇನೋ ಉದ್ಯಮಗಳನ್ನು ಮಾಡ್ತೀರಿ, ಸಂಪಾದನೆ ಮಾಡ್ತೀರಿ. ಹಾಗಂದ ಮಾತ್ರಕ್ಕೆ ಆಧ್ಯಾತ್ಮ ಎಲ್ಲದನ್ನ ಬಿಟ್ಟು ಹೋಗು ಅಂತ ಹೇಳೋದಿಲ್ಲ. ನಮ್ಮ ಶರಣರಂತೂ ಇದನ್ನು ಮಾಯೆ ಅಂತ ಅನ್ನಲೇ ಇಲ್ಲ. ಬಹಳ ಜನ ವೇದಾಂತಿಗಳು ಹೊನ್ನು ಹೆಣ್ಣು ಮಣ್ಣನ್ನು ಮಾಯೆ ಅಂತ ತಿಳ್ಕೊಂಡು ಅದಕ್ಕೆ ಮಾಯೆಯ ಪಟ್ಟವನ್ನು ಕಟ್ಟ್ಯಾರ.
ಯಾವ ಮಣ್ಣಿನ ಮೇಲೆ ಬದುಕನ್ನು ಕಟ್ಟಿಕೊಂಡು ಬಾಳ್ತಾರೋ ಆ ಮಣ್ಣನ್ನೇ ಮಾಯೆ ಅಂದಾರ. ಯಾವ ವ್ಯಾವಹಾರಿಕವಾಗಿರುವಂಥ ವಸ್ತುಗಳನ್ನು ಬಳಸ್ಕೊಳ್ತಾರೋ ಅದರ ಮೇಲೆ ಮಾಯೆಯ ಆರೋಪವನ್ನು ಕೊಟ್ಟಾರ. ಯಾವ ತಾಯಿ 9 ತಿಂಗಳು ತನ್ನ ಗರ್ಭದಲ್ಲಿ ಹೊತ್ತುಕೊಂಡು ಜಗತ್ತಿಗೆ ತಂದಳೋ ಆ ಹೆಣ್ಣಿಗೆ ಮಾಯೆಯ ಪಟ್ಟವನ್ನು ಕಟ್ಟ್ಯಾರ. ಆದರೆ ನಮ್ಮ ಶರಣರು ಕಟ್ಟಲಿಲ್ಲ. ಅದು ಮಾಯೆ ಎಲ್ಲಿದೆ ಅನ್ನುವಂಥ ಸತ್ಯತೆಯ ಮಾತನ್ನ ಆಧ್ಯಾತ್ಮದ ಅನುಭವದೊಳಗ ಅಲ್ಲಮ ಪ್ರಭುಗಳು ಅಪ್ಪಣೆಯನ್ನು ಕೊಟ್ಟಾರ. ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ನಿನ್ನ ಮನದ ಮುಂದಣ ಆಸೆಯೇ ಅದು ಮಾಯೆ ಕಾಣ ಗುಹೇಶ್ವರ. ಎಂಥ ಆಧ್ಯಾತ್ಮದ ಅರಿವು ಇದು! ಇದೆಲ್ಲದೂ ಇರಬೇಕೇ, ಇದು ಅವನ ವಿಧಿ, ಜಗನ್ನಿಯಾಮಕನ ನಿಯಮ. ಇದು ಯಾವುದನ್ನು ಬಿಟ್ಟು ಜಗತ್ತು ಇಲ್ಲ, ಪ್ರಪಂಚ ಇಲ್ಲ. ಈ ಪ್ರಪಂಚದೊಳಗ ಪಂಚಭೂತಗಳ ಮಧ್ಯದಲ್ಲಿಯೇ ನೀನು ಬದುಕನ್ನು ಕಳಿಬೇಕಪ್ಪ. ಇದನ್ನು ಬಿಟ್ಟು ಬದುಕಲಿಕ್ಕೆ ಆಗ್ತದೇನು? ಇದರ ಮಧ್ಯದೊಳಗೆ ಬದುಕು ಕಟ್ಟಿಕೊಂಡು ಅದಕ್ಕ್ಯಾಕೆ ಮಾಯೆಯ ಆರೋಪವನ್ನು ಕೊಡ್ತೀಯ? ನಿನ್ನ ಮನಸ್ಸು ಕೆಡಿಸ್ಕೊಂಡೀಯಾ? ನಿನ್ನ ಮನಸ್ಸಿನೊಳಗೆ ವಿಕಾರ ತುಂಬಿದೆ. ನಿನ್ನ ವಿಕಾರ ನಿನ್ನ ದುಃಖಕ್ಕೆ ಕಾರಣ ಆಗಿದೆ. ಹಾಗಾಗಿ ನಿನ್ನ ಮನವೇ ಅದು ಮಾಯೆ. ಏನು ಪ್ರಭುದೇವರ ಚಿಂತನ ನೋಡಿ, ಎಷ್ಟು ಅದ್ಭುತ! ಸೊನ್ನಲಗಿ ಸಿದ್ಧರಾಮದೇವರು ಹೇಳ್ತಾರ, ಮನ ಮಣ್ಣಿನೊಳಗಾದರೆ ಕೊಂಡು ಆಲಯವ ಮಾಡುವುದು. ಏನು ಅನುಭವ! ಮಣ್ಣಿನ ಬಗ್ಗೆ ನಿನಗೆ ಮೋಹ ಆಯಿತು ಅಂದ್ರೆ ಅಲ್ಲಗಳಿಬೇಡ. ಆ ಭೂಮಿಯನ್ನು ಉತ್ತು ಬಿತ್ತು ಬೆಳೆ, ಅದರ ಮೂಲಕ ಸಂಪಾದನೆ ಮಾಡು. ಇದು ನಿಸರ್ಗದ ಸತ್ಯ ಅದ. ಆದರೆ ಆ ಸಂಪಾದನೆಯಾಗಿ ನಿನ್ನ ಬಳಿ ತುಂಬಿದಾಗ ಎಚ್ಚರಿಕೆಯ ಬಾಳನ್ನು ಬಾಳು. ಹುಚ್ಚನಂತೆ ವರ್ತಿಸಬೇಡ. ಏನು ಅನುಭವ! ಮನ ಮಣ್ಣಿನೊಳಗಾದರೆ ಕೊಂಡು ಆಲಯವ ಮಾಡುವುದು. ಅಲ್ಲಗಳಿಲ್ಲ ಶರಣರು. ಮನ ಹೆಣ್ಣಿನೊಳಗಾದರೆ ವಿವಾಹವಾಗಿ ಕೂಡುವುದು. ಇವತ್ತಿನ ಅತ್ಯಾಚಾರದ ವ್ಯವಸ್ಥೆಗಳನ್ನು ನೋಡ್ತಾ ಇದ್ದೀರಿ ಸಮಾಜದೊಳಗೆ. ಯಾವುದೋ ಹೆಣ್ಣಿನ ಮೇಲೆ ಮೋಹ. ಆ ಹೆಣ್ಣು ಸಿಗದೆ ಹೋದಾಗ ಯಾವ ಪ್ರೇಮಿ ಆ ಹೆಣ್ಣನ್ನು ಮೋಹ ಮಾಡಿದ್ದನೋ ಅವನೇ ಕೊಲೆ ಮಾಡ್ತಾನಂದ್ರೆ ಎಂಥ ಕೀಳು ಮನಸ್ಸದು, ಎಂಥ ಪಾಪಿ ಮನಸ್ಸು! ವಿಚಾರ ಮಾಡಿ. ಶರಣರ ಆಧ್ಯಾತ್ಮ ಯಾಕೆ ಬೇಕು ಅಂದ್ರೆ ಮಾನವ ಸಮಾಜ ಸುಖವಾಗಿ ಬಾಳುವ ಸಲುವಾಗಿ ಬೇಕು. ವಿವಾಹವಾಗಿ ಕೂಡು. ಯಾಕೆ ಮೋಸದ ವಂಚನೆಯನ್ನು ಮಾಡ್ತೀಯಾ? ಮನ ಹೊನ್ನಿನೊಳಗಾದರೆ ಕೊಂಡು ವ್ಯವಹಾರವ ಮಾಡುವುದು. ವ್ಯವಹಾರ ಮಾಡು, ಉದ್ಯೋಗ ಮಾಡು, ಗಳಿಸು, ಬಳಸು. ಆದರೆ ಯಾವುದಕ್ಕಾಗಿ ಅನ್ನುವಂಥ ಎಚ್ಚರಿಕೆಯೊಳಗೆ ಬಳಸು. ಸಿದ್ಧರಾಮರ ಮಾತುಗಳು. ಪ್ರಭುದೇವರು ಮನದ ಮುಂದಣ ಆಸೆ ಅದು ಮಾಯೆ ಅಂದರು. ಇವತ್ತು ಜಗತ್ತಿನೊಳಗೆ ಏನೇನು ನಡೆದದ ನೋಡ್ತಾ ಇದ್ದೀರಿ. ಒಳಗಡೆ ರಣರಂಗ. ಯಾಕೆ? ಹಪಹಪಿತನ ಹೆಚ್ಚಾಗ್ಯದ. ನಾವು ಯಾವಾಗಲೂ ಹೇಳ್ತಿರ್ತೇವೆ ಒಂದು ಮಾತನ್ನು, ಭಗವಂತ ಏನು ಭೂಮಿಯನ್ನು ಸೃಷ್ಟಿ ಮಾಡಿದ, 3 ಭಾಗ ನೀರು, 1 ಭಾಗ ಭೂಮಿ. ಪ್ರೈಮರಿ ಓದುವಾಗಲೇ ಶಿಕ್ಷಕರು ನಮಗೆ ಪಾಠ ಮಾಡ್ತಾನೇ ಬಂದರು, ನಾವೆಲ್ಲ ಓದ್ತಾನೇ ಬೆಳೆದಿವಿ. ಅಂದಿನ ಪಾಠ ಇಂದಿನವರೆಗೂ ನಡೆದದ. 4 ಭಾಗ ನೀರು, 5 ಭಾಗ ಭೂಮಿ ಅಂತ ಇವತ್ತೇನು ಹೇಳಂಗಿಲ್ಲ, ಅದನ್ನು ಹೇಳ್ತಾರೆ. ಹಿಂದಿನವರು ಹೇಳಿದ್ದ ಇವತ್ತಿನವರು ಹೇಳ್ತಾರೆ.
ಇರುವುದೊಂದೇ ಭೂಮಿ, ಅದರಲ್ಲಿ 3 ಭಾಗ ನೀರು, 1 ಭಾಗ ಭೂಮಿ. ವಿಚಾರ ಮಾಡುವ ಮಾತುಗಳು. ಆದರೆ ಇರುವ ಭೂಮಿಯ ವ್ಯಾಸ, ಅದರ ಉದ್ದ, ಅಗಲ, ಅಳತೆ ಅದು ಎಷ್ಟಿರಬೇಕೋ ಅದು ಅಷ್ಟೇ ಇದೆ. ಅದಕ್ಕೆ ವ್ಯಾಸ ಅಂತ ಕರೀತಾರೆ. ಈ ಪ್ರಕೃತಿಯ ಭೂಮಿಯ ವ್ಯಾಸ ಅದು ಹೆಚ್ಚು ಆಗಲಿಲ್ಲ, ಕಡಿಮೆನೂ ಆಗಲಿಲ್ಲ. ಮುಂದಿನ ಮಾತು ಬಹಳ ಸೂಕ್ಷ್ಮವಾಗಿ ನಾವು ವಿಚಾರ ಮಾಡಬೇಕು. ನಿಸರ್ಗದ ವ್ಯಾಸ ಅದು ಹೆಚ್ಚಾಗಲಿಲ್ಲ, ಆದರೆ ಇಂಥ ಚಿಂತಾಜನಕವಾಗಿರುವಂಥ ಸ್ಥಿತಿ ಮಾನವ ಲೋಕಕ್ಕೆ ಯಾಕೆ ಬಂದದಂದ್ರೆ ಮನುಷ್ಯನ ಹವ್ಯಾಸಗಳೇ ಹೆಚ್ಚಾದವು. ಪ್ರಕೃತಿಯ ವ್ಯಾಸ ಹೆಚ್ಚಾಗಲಿಲ್ಲ, ಅದು ಎಷ್ಟಿರಬೇಕೋ ಅಷ್ಟೇ ಇದೆ. ಆದರೆ ಮನುಷ್ಯನ ಹವ್ಯಾಸಗಳು, ಅವನ ಹಂಬಲ, ಅವನ ಬಯಕೆ, ಅವನ ಅಪೇಕ್ಷೆ, ಅವನ ದುರಾಸೆ ಅದು ಮಿತಿಮೀರಿರುವಾಗ ವಿಚಿತ್ರ 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 ಪ್ರಸಂಗಗಳಿಗೆ ಇವತ್ತು ಮಾನವ ಸಮಾಜ ಸಾಕ್ಷಿಯಾಗ್ತಾ ಇದೆ. ನನ್ನ ಆತ್ಮೀಯ ಬಂಧುಗಳೇ, ಪ್ರಭುದೇವರ ಈ ಮಾತು ನಮ್ಮೊಳಗೆ ಮಾರ್ಧನಿಸಬೇಕು. ಅವರು ಹೇಳಿದರು, ಹೊರಗಣ ಶೃಂಗಾರ ಬಹಳ ದೊಡ್ಡದಲ್ಲ, ಒಳಗೆ ಎಷ್ಟು ಶೃಂಗಾರ ಅದ ಅನ್ನೋದು ಬಹಳ ಮುಖ್ಯ. ಒಳಗಿನ ತಿಳುವಳಿಕೆ, ಒಳಗಿನ ಅರಿವು, ಒಳಗಿನ ಜ್ಞಾನ, ಯಾವ ಮಟ್ಟದಲ್ಲಿ ನಿನ್ನ ಆಲೋಚನೆಗಳಿದ್ದಾವೆ, ನಿನ್ನ ಅಂತರಂಗ ಯಾವುದಕ್ಕೆ ಸಾಕ್ಷಿಯಾಗ್ತಾ ಇದೆ, ಈ ಪ್ರಜ್ಞೆಯೊಳಗ ಮನುಷ್ಯ ಸಮಾಜ ಬದುಕಬೇಕು ಅನ್ನೋದನ್ನು ತಮ್ಮ ಆಧ್ಯಾತ್ಮದ ಅನುಭವದಲ್ಲಿ ಪ್ರಭುದೇವರು ನಮಗೆ ಅಪ್ಪಣೆಯನ್ನು ಕೊಟ್ಟಾರೆ. ಒಳಗಣ ರಣರಂಗ ಅದು ದೂರಾಗಬೇಕು ಅಂದ್ರೆ ಇಂಥ ವಿವೇಕದ ಚಿಂತನ ನಮ್ಮ ಬದುಕಿನೊಳಗೆ ನಿತ್ಯ ನಿತ್ಯ ಬೇಕಾಗುತ್ತದೆ. ನೋಡಿ, ತಾಯಿಯ ಗರ್ಭದಲ್ಲಿ ಮೊದಲನೇ ಬಾರಿಗೆ ಈ ಪಿಂಡ ರೂಪುಗೊಳ್ಳುವ ಮೊದಲು ಅವ್ವ 3 ತಿಂಗಳು ಗರ್ಭವತಿಯಾಗಿರುವಾಗ ಅದಕ್ಕೆ ಛಾಯಾತ್ಮ ಅಂತ ಕರೀತಾರೆ. ಹಳ್ಳ್ಯಾಗ ಭಾಳ ಚಲೋ ಎಂಥ ಜ್ಞಾನಿಗಳಿದ್ದರು ನಮ್ಮ ತಾಯಿಯಂದರು ಅಂದ್ರೆ, ಯವ್ವಾ ಬೆಳಕು ಮೂಡ್ಯಾದ, ಹೊಟ್ಯಾಗ ಬೆಳಕು ಮೂಡ್ಯಾದ. ಏನು ಜ್ಞಾನ ಅದು? ಬೆಳಕದು, ಅದು ಕತ್ತಲೆ ಅಲ್ಲ, ಒಳಗೆ ರೂಪುಗೊಳ್ಳುವುದೇ ಅದು ಬೆಳಕು. ಬೆಳಕಿನ ಮತ್ತೊಂದು ಪ್ರತಿರೂಪ ನೀನು. ಅದು ಪರಂಜ್ಯೋತಿ, ಅದು ಮಹಾಬೆಳಕು, ಪರವಸ್ತು. ನೀನೋ ಅರಿವಿನ ಜನ್ಮಕ್ಕೆ ಬರುವಂಥ ಬೆಳಕು. ನೋಡಿ, 3 ತಿಂಗಳು ಒಳಗ ಆ ಬಿಂದುವಾಗಿ ರೂಪುಗೊಳ್ಳುವಾಗ ಅದಕ್ಕೆ ಛಾಯಾತ್ಮ ಅಂತ ಕರೀತಾರೆ. ಬೆಳಕಿನಿಂದ ಕೂಡಿರುವ ಆತ್ಮ ಒಳಗ ರೂಪುಗೊಳ್ಳುತ್ತದೆ, ಛಾಯಾತ್ಮ. ಮುಂದೆ 6 ತಿಂಗಳಿಗೆ ಅದು ದೇಹಾತ್ಮ. 6 ತಿಂಗಳು ಆದ ಮೇಲೆ ಒಂದು ಚಿಕ್ಕದಾದ ಬೆಳಕಿನ ಬಿಂದು ರೂಪುಗೊಳ್ಳುತ್ತದೆ. ಕೈಕಾಲುಗಳು ಮೂಡ್ತಾವ, ಮುಖ, ಕಣ್ಣು, ಮೂಗು, ಕಿವಿ, ಬಾಯಿ, ಅಂಗಾಂಗಗಳ ರಚನೆ ಆಗ್ತದೆ. ದೇಹಾತ್ಮ ಮೊದಲು, ಛಾಯಾತ್ಮ. 6 ತಿಂಗಳಿಗೆ ದೇಹಾತ್ಮ. ಅದಕ್ಕಾಗಿಯೇ ಲಿಂಗಾಯತ ಧರ್ಮದೊಳಗೆ, ವೀರಶೈವ ಧರ್ಮದೊಳಗೆ 8 ತಿಂಗಳು ಗರ್ಭವತಿಯಾದ ಮೇಲೆ ಅದಕ್ಕೆ ಲಿಂಗ ಸಂಸ್ಕಾರ ಅಂತ ಮಾಡಿದರು. ಎಂಥ ಜ್ಞಾನ ಇದು! ಲಿಂಗ ಸಹಿತವಾಗಿ ಜಗತ್ತಿಗೆ ಬಂದು ಲಿಂಗಗುಣ ಸಂಪನ್ನನಾಗಿ ನಿನ್ನ ಮನವನ್ನು ಲಿಂಗ ಮನವನ್ನಾಗಿ ಮಾಡಿ ಸದ್ಗುಣಿಯಾಗಿ ಬಾಳಬೇಕು ಅನ್ನುವಂಥ ಸಂಸ್ಕಾರದ ಜೀವ ಪ್ರಜ್ಞೆಯನ್ನು ತುಂಬುವುದೇ ಅದು ಇಷ್ಟಲಿಂಗ ಸಂಸ್ಕಾರ. ಎಂಥ ಫಿಲಾಸಫಿ ಇದೆಯಲ್ಲ, ಎಂಥ ಅದ್ಭುತವಾದ ಬದುಕಿನ ಸುಜ್ಞಾನ.
ದೇಹಾತ್ಮ, ದೇಹದ ರಚನೆಯ ಜೊತೆಗೆ ಆತ್ಮ ಛಾಯಾತ್ಮವಾಗಿರುವಂಥದ್ದು ದೇಹಾತ್ಮವಾಯಿತು. ಮುಂದೆ 9 ತಿಂಗಳು ಕಳೆದ ಮೇಲೆ, 9 ಮಾಸ 9 ದಿನಗಳು ಮುಗಿದ ಮೇಲೆ ಹೆತ್ತವ್ವ ತನ್ನ ಗರ್ಭದಲ್ಲಿ ಇಟ್ಟುಕೊಂಡಿರುವಂಥ ಆ ಚೈತನ್ಯಕ್ಕೆ ಜನ್ಮವನ್ನು ನೀಡ್ತಾಳೆ. ನಾವೆಲ್ಲ ತಾಯಿಯ ಗರ್ಭದಲ್ಲಿ ಇದ್ದು ಜಗತ್ತಿಗೆ ಬಂದವರು. ಹಾನಗಲ್ಲ ಗುರುಕುಮಾರೇಶನಂತ ಮಹಾಶಿವಯೋಗಿ ನೀಲಮ್ಮ ತಾಯಿಯ ಗರ್ಭದೊಳಗಿದ್ದು ಜಗತ್ತಿಗೆ ಬಂದವರು. ಬಸವಣ್ಣನಂತ ಮಹಾನುಭಾವರು ಮಾದಲಾಂಬಿಕೆಯ ಪುಣ್ಯ ಗರ್ಭದೊಳಗಿದ್ದು ಜಗತ್ತಿಗೆ ಬಂದವರು. ತಾಯಿಯ ಒಡಲು ಅದು ಪ್ರಕೃತಿಯ ಧರ್ಮದ ಮಡಿಲು. ಎಂಥ ಮಹಾತಾಯಿ! 9 ಮಾಸ 9 ದಿನಗಳು ಕಳೆದ ಮೇಲೆ ಜನ್ಮವನ್ನು ಕೊಡ್ತಾಳ. ಬಲ್ಲವರು ಹೇಳ್ತಾರ, 3 ತಿಂಗಳಿಗೆ ಛಾಯಾತ್ಮ, 6 ತಿಂಗಳಿಗೆ ದೇಹಾತ್ಮ, 9 ತಿಂಗಳು ಕಳೆದ ಮೇಲೆ ಹುಟ್ಟಿ ಬಂದದ್ದು ನೀನು ಜೀವಾತ್ಮ. ನೀನು ಜೀವಾತ್ಮ. ಜೀವಾತ್ಮನಿಗೆ ಇರಬೇಕು ಪರಮಾತ್ಮ. ಅವನ ಅಂಶ ನೀನು. ಇದರ ಅರಿವೇ ಆಧ್ಯಾತ್ಮ. ಜನ್ಮ ತಾಳಿ ಬಂದ ಜೀವಾತ್ಮನಿಗೆ ಉಸಿರಿರುವವರೆಗೆ ಸಂಬಂಧವಾಗಿರಬೇಕು ಆಧ್ಯಾತ್ಮ. ಅಂದಾಗ ನೀನು ಪುಣ್ಯಾತ್ಮ, ಧರ್ಮಾತ್ಮ. ಇಲ್ಲದೆ ಹೋದರೆ ನೀನು ದುರಾತ್ಮ, ಪಾಪಾತ್ಮ. ಧರ್ಮಾತ್ಮನಾಗಿ, ಪುಣ್ಯಾತ್ಮನಾಗಿ ನಿನ್ನ ಬದುಕನ್ನು ಉಜ್ವಲಗೊಳಿಸ್ಕೊಳ್ಬೇಕು ಅಂದರೆ, ಜೀವನ ಉಜ್ಜೀವನ ಆಗಬೇಕು ಅಂದ್ರೆ, ಜೀವನ ಪಾವನ ಆಗಬೇಕು ಅಂದ್ರೆ ಆಧ್ಯಾತ್ಮದ ಸಂಬಂಧ ಈ ಬದುಕಿಗೆ ಸದಾ 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 ಇರಬೇಕು. ಅದಕ್ಕಾಗಿಯೇ ಒಬ್ಬ ಹಿಂದಿ ಕವಿ ಬಹಳ ಚಲೋ ಒಂದು ಮಾತನ್ನು ಹೇಳ್ಯಾನ. ನಾವೆಲ್ಲ ಕೇಳುವಂಥ ಮಾತುಗಳು. जिंदा रहने के लिए, जिंदा रहने के लिए भोजन का जरूरी है. जिंदा रहने के लिए भोजन का जरूरी है. ನಮ್ಮ ದೇಹದೊಳಗ ಎನರ್ಜಿ, ನಮ್ಮ ದೇಹದೊಳಗ ಶಕ್ತಿ, ನಮ್ಮ ದೇಹ ಓಡಾಡಬೇಕು ಅಂದ್ರೆ, ನಮ್ಮ ದೇಹ ಚಟುವಟಿಕೆಯಿಂದ ಕೂಡಿರಬೇಕು ಅಂದ್ರೆ, ನಮ್ಮ ದೇಹ ದುಡಿಬೇಕು ಅಂದ್ರೆ ಇದು ಅನ್ನಮಯ ಶರೀರ ಅದ. ಇದಕ್ಕೆ ಅನ್ನವನ್ನು ಹಾಕಲೇಬೇಕು. ಎಷ್ಟೊತ್ತು ಹಾಕ್ತೀವಿ ಅನ್ನೋದು ಬೇರೆ, ಒಟ್ಟಾರೆ ಹಾಕಬೇಕು. ಯೋಗಿಗಳು 1 ಹೊತ್ತು ಹಾಕ್ತಾರೆ, ಭೋಗಿಗಳು 2 ಹೊತ್ತು ಹಾಕ್ತಾರೆ, ರೋಗಿಗಳು 3 ಹೊತ್ತು ಹಾಕ್ತಾರೆ. ಇನ್ನು ಶುಗರ್ ಇದ್ದವರಂತೂ ಬೆಳತಾನೂ ಹಾಕ್ತಾನೇ ಇರ್ತಾರೆ. ಇಲ್ಲಿಗೆ ಬಂದು ನಿಂತದ ಬದುಕು. ಇದನ್ನು ನಾ ಹೇಳೋದಿಲ್ಲ, ಸರ್ವಜ್ಞ ಹೇಳ್ಯಾನ. ಒಪ್ಪತ್ತುಂಡವ ಯೋಗಿ, 2 ಹೊತ್ತುಂಡವ ಭೋಗಿ, 3 ಹೊತ್ತುಂಡವ ರೋಗಿ, 4 ಹೊತ್ತುಂಡವನನ್ನು ಒಂಟುಂಟ್ಲೆ ಹೊತ್ಕೊಂಡು ಹೋಗಿ ಅಂದ. ನಾವು ನೋಡಿ, ಜಿಂದಾ ರಹನೆ ಕೆ ಲಿಯೆ ಭೋಜನ ಕಾ ಜರೂರಿ ಹೈ. ಇದು ನಿಸರ್ಗ ಸತ್ಯ. ಇದನ್ನು ಅಲ್ಲಗಳೆಯೋದಿಲ್ಲ ಯಾರೂ ಕೂಡ. ನಮ್ಮ ಶರಣರಂತೂ ಇದನ್ನು ಎಂದೂ ಅಲ್ಲಗಳೆಯಲಿಲ್ಲ. ಭಾಳ ಜನ ಹೇಳಬಹುದು, ಇಲ್ರಿ ನಾವು ಅನ್ನನೇ ಬಿಟ್ಟೀವಿ ಹೇಳ್ತಾರೆ ಭಾಳ ಮಂದಿ. ಎಲ್ಲ ಬಿಟ್ಟು ಉಡತಡಿಯಿಂದ ಹೊರಟಿರುವಂಥ ಅಕ್ಕ ಮಹಾದೇವಿ ತಾಯಿ ಕೌಶಿಕನ ಅರಮನೆಯನ್ನು ಧಿಕ್ಕರಿಸಿ, ರಾಜಪಟ್ಟದ ರಾಣಿಯ ಭೋಗವನ್ನು ಧಿಕ್ಕರಿಸಿ, ಹುಟ್ಟಿರೋ ವಸ್ತ್ರವನ್ನು ಕೂಡ ಅವನ ಮುಖದ ಮೇಲೆ ಎಸೆದು ತನ್ನ ಕೇಶರಾಶಿಯನ್ನೇ ದಿವ್ಯಾಂಬರವನ್ನಾಗಿ ಮಾಡಿಕೊಂಡು
ಅಂಗಾಂಗಗಳನ್ನು ಮರೆಮಾಚಿಕೊಂಡು ಉಡತಡಿಯಿಂದ ಹೊರಡುವಾಗ ಹಡೆದ ತಾಯಿಯಾಗಿರುವಂಥ ಲಿಂಗಮ್ಮ ಕೇಳಿದ್ಲು, ಮಗಳೇ ತುಂಬು ಯೌವನ, ಎಲ್ಲಿಗೆ ಹೋಗ್ತೀಯಾ, ಎಲ್ಲಿ ಇರ್ತೀಯಾ, ಏನು ಊಟ ಮಾಡ್ತೀಯಾ, ಏನು? ಹೆತ್ತ ಕರುಳು ಕೇಳಿದಾಗ ಹೇಳ್ಬೋದಿತ್ತು, ನಾನು ವೈರಾಗ್ಯ ಮೂರ್ತಿಯಾಗಿದ್ದೇನೆ, ನಾನೊಬ್ಬ ಯೋಗಿಣಿಯಾಗಿದ್ದೇನೆ, ನನಗೆ ಹಸಿವೇ ಆಗೋದಿಲ್ಲ ಅಂತ ಹೇಳಬಹುದಾಗಿತ್ತು. ಹಂಗೇಳಿಲ್ಲ ನಮ್ಮ ಶರಣರು. ಪ್ರಕೃತಿಯನ್ನು ಜೀವನದ ಸಂಸ್ಕೃತಿಯಾಗಿ ಬಳಸಿಕೊಂಡವರು ಯಾರಾದರೂ ಇದ್ರೆ 12ನೇ ಶತಮಾನದ ಬಸವಾದಿ ಶರಣರು. ಇದನ್ನು ಮರಿಬಾರ್ದು ನಾವ್ಯಾರೂ ಕೂಡ. ಪ್ರಕೃತಿಯನ್ನು ವಿಕೃತಗೊಳಿಸಿಕೊಂಡವರಲ್ಲ ಶರಣರು, ಪ್ರಕೃತಿಯನ್ನು ಜೀವನದ ಸಂಸ್ಕೃತಿಯಾಗಿ ಬಳಸಿಕೊಂಡವರು. ಅಕ್ಕ ಹೇಳ್ತಾಳೆ, ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನ